ಕೊಡಗು ಛಾಯಾಚಿತ್ರ ಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘ ಕೊಡಗು ಜಿಲ್ಲೆ ಇವರ ವತಿಯಿಂದ 187ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಕುಶಾಲನಗರದ ಕೂರ್ಗ್ ಜಂಗಲ್ ಕಿಡ್ಸ್ ಹಳ್ಳಿಮನೆ ರೆಸಾರ್ಟ್ನಲ್ಲಿ ನಡೆಯಿತು. ಕೊಡಗು ಜಿಲ್ಲೆಯ ಛಾಯಾಚಿತ್ರಗಾರರ ಸಂಘದ ಅಧ್ಯಕ್ಷರಾದ ಆವೃತ್ತಿ ಮಹಾದೇವಪ್ಪ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಮುಖ್ಯ ಅತಿಥಿಯಾಗಿ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವಿಪಿ ಶಶಿಧರ್, ಭಜನ್ ಬೋಪಣ್ಣ, ಕಾಂಗ್ರೆಸ್ ಮುಖಂಡರಾದ ಕೆಕೆ ಮಂಜುನಾಥ್ ಕುಮಾರ್, ರೋಟರಿ ಕ್ಲಬ್ ಕುಶಾಲನಗರ ಅಧ್ಯಕ್ಷರಾದ ಎಂಡಿ ರಂಗಸ್ವಾಮಿ, ಮೈಸೂರಿನಿಂದ ಜಿಎಸ್ ಬಾಬು, ರಂಗಭೂಮಿ ಕಲಾವಿದರಾದ ರವಿ ಅಥರ್ವ, ಹರೀಶ್ ಕೋಟ್ಯಾನ್ ಪಾಲ್ಗೊಂಡಿದ್ದರು. ವಿಪಿ ಶಶಿಧರ್ ಅವರು ಮಾತನಾಡಿ, ಮೊಬೈಲ್ ಬಂದ ಬಳಿಕ ಫೋಟೋಗ್ರಾಫರ್ ಅವರ ಬದುಕಿಗೆ ತೊಂದರೆ ಉಂಟಾಗಿದೆ. ಮೊದಲು ಯಾವುದೇ ಕಾರ್ಯಕ್ರಮ ನಡೆದರೆ ಫೋಟೋಗ್ರಾಫರ್ ಇಲ್ಲದೆ ನಡೀತಾ ಇರಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಎಲ್ಲರೂ ಮೊಬೈಲ್ನಲ್ಲೇ ಫೋಟೋ ಮತ್ತು ವಿಡಿಯೋ ತೆಗೆದು ಹಾಕುತ್ತಾರೆ. ಆದರೆ ಫೋಟೋಗ್ರಾಫರ್ ತೆಗೆದ ಫೋಟೋಗಳು ಶಾಶ್ವತವಾಗಿ ಆಲ್ಬಮ್ ಸೇರುತ್ತೆ, ಅಲ್ಲದೆ ಗುಣಮಟ್ಟದಿಂದ ಕೂಡಿರುತ್ತೆ ಎಂದರು. ನಾಗೇಶ್ ಅವರು ನನ್ನ ಕರೆಸಿರೋದು ಯಾಕೆ ಅಂತೇಳಿ ಈಗಾಗಲೇ ತಮಗೆಲ್ಲ ಪರಿಚಯ ಮಾಡಿದ್ರು. ನನ್ನ ಕರೆಸಿರೋದು ನಮಗೆ ನಿವೇಶನ ಮಾಡಿಕೊಡ್ಬೇಕು ಅಂತೇಳಿ ನಾನು ಅವ್ರಿಗೆ ಹೇಳಿದ್ದು, ಎಲ್ಲಿ ಬೈಸಾರಿ ಜಾಗ ಇದೆ ಅದು ಹುಡುಕ್ರಪ್ಪ, ದಾಖಲೆ ಮಾಡಿಕೊಡೋ ಜವಾಬ್ದಾರಿ ನಂದು, ಅಲ್ಲಿ ಕೂರಿಸ್ಕೊಡೋ ಜವಾಬ್ದಾರಿ ನಂದು, ನಿಮ್ಗೆ ಯಾರನ್ನೂ ತೊಂದರೆ ಕೊಡ್ತಿದ್ದಾಗ ನೋಡ್ಕೊಳೋ ಹೊಣೆಗಾರಿಕೆ ನಾನು ನೋಡ್ಕೊಳ್ತೀನಿ ಅಂತ. ನಾನು ಮದುವೆ ಆಗೋ ಅಂತ ಹೇಳಿದ್ರೆ ನೀವೇ ನಾನು ಮುಖ್ಯ ಆಗೋ ಅಂತ ಹೇಳಿದ್ರೆ ನೀವೇ ಹುಡ್ಕೊಡಿ, ನೀವೇ ಬೆಲೆ ಹಾಕ್ತೀನಿ, ನಾನು ಕೂರಿಸ್ತೀನಿ ಅಂತ ನಡೆಸ್ತಿರುವಂಥ ರಚನಾತ್ಮಕವಾಗಿ ಸೃಜನಾತ್ಮಕವಾಗಿ ಬಹಳ ಮಾದರಿಯಾಗುವಂಥ, ಇತರರಿಗೆ ಪ್ರೇರಣೆದಾಯಕವಂಥ ಸಮಾರಂಭಗಳನ್ನು ಕಾರ್ಯಕ್ರಮಗಳನ್ನು ಆಗಾಗ್ಗೆ ನಡೆಸೋದ್ರ ಮೂಲಕ ಒಂದು ಕುಟುಂಬವನ್ನು ಒಟ್ಟು ಮಾಡ್ತಿರುವಂಥ ಒಳಗೊಳ್ಳುವಿಕೆ ಪ್ರಕ್ರಿಯೆಯನ್ನು ಅತ್ಯಂತ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಮಾಡ್ತಿರುವಂಥ ಮಹದೇವರ ನಾಯಕತ್ವಕ್ಕೆ ನಾನು ಮೊದಲು ಅಭಿನಂದನೆ ಮೂಲಕ ಕೆಕೆ ಮಂಜುನಾಥ್ ಅವರು ಮಾತನಾಡಿ, ಪ್ರಸ್ತುತ ವರ್ಷಗಳಲ್ಲಿ ಮೊಬೈಲ್ ತಂತ್ರಜ್ಞಾನ ಬಹಳ ಮುಂದಿದೆ. ಫೋಟೋಗ್ರಾಫರ್ ತೆಗೆದ ಒಂದು ಛಾಯಾಚಿತ್ರ 100 ಕಥೆಗಳನ್ನು ಹೇಳುತ್ತೆ ಎಂದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾದೇವಪ್ಪ ಅವರು, ಕೊಡಗು ಜಿಲ್ಲೆಯ ಛಾಯಾಚಿತ್ರಗಾರರಿಗೆ ಸಭೆ ಸಮಾರಂಭ ನಡೆಸಲು ಒಂದು ಜಾಗದ ಅವಶ್ಯಕತೆ ಇರುತ್ತೆ. ಅನೇಕ ವರ್ಷಗಳಿಂದ ಅನೇಕ ನಾಯಕರ ಬಳಿ ಕೇಳಿಕೊಂಡರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಕೊನೆಗೆ ತಾನೇ ತನ್ನ ಸ್ವಂತ ಜಾಗವನ್ನು ಬಿಟ್ಟುಕೊಟ್ಟಿದ್ದೇನೆ ಎಂದರು. 2008ರಿಂದ ಇಲ್ಲಿಯವರೆಗೆ ಜಿಲ್ಲಾ ಸಂಘದ ಅಧ್ಯಕ್ಷರಾಗಿದ್ದ ಮೂಕಾಳೇರ ಲಕ್ಷ್ಮಣ, ಕೆಎಸ್ ನಾಗೇಶ್, ಸುರೇಶ್ ಮಾವಟ್ಕರ್, ಡಾಡು ಜೋಸೆಫ್, ಗುಡ್ಡೆಮನೆ ವಿಶ್ವಕುಮಾರ್, ಎಸ್ಆರ್ ವಸಂತ್ ಮತ್ತು ರಾಜ್ಯ ಸಂಘದ ಕಾರ್ಯದರ್ಶಿ ದೀಪಕ್ ಕುಮಾರ್ ಅವರಿಗೆ ಸನ್ಮಾನ ಮಾಡಲಾಯಿತು.